ದಸರಾ ಮುಗಿತಲೇ ಜೋರಾದ ಕುರ್ಚಿ ಪಾಲಿಟಿಕ್ಸ್. ಕಾಂಗ್ರೆಸ್ ನಾಯಕರ ಮಧ್ಯೆ ಕೋಲ್ಡ್ ವಾರ್ ಶುರು. ಪವರ್ ಶೇರಿಂಗ್ ಮಾತು ಬ್ರೇಕ್ ಹಾಕುತ್ತಾ ಹೈಕಮಾಂಡ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ಕುರ್ಚಿ ಗ್ಯಾರಂಟಿ. ನಮ್ಮ ರಾಜ್ಯದ ರಾಜಕೀಯದ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಇದು ಪ್ರತಿ ಹಬ್ಬವನ್ನು ಒಂದು ರೀತಿಯಂತ ಇಂಟರ್ವಲ್ಗಳ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ. ಇದಕ್ಕೆ ಪ್ರತಿ ಹಬ್ಬವೂ ಕೂಡ ಒಂದೊಂದು ಮೈಲಿಗಲ್ಲು. ಆ ಹಬ್ಬ ಮುಗಿದ ನಂತರ ಇನ್ನೊಂದು ಬೆಳವಣಿಗೆಗೆ ಏನು ಅಲ್ಪ ವಿರಾಮವನ್ನು ಹಾಕ್ತಾ ಹೋಗೋದು. ಒಂದು ಹಬ್ಬದ ನಂತರ ಒಂದು ಚೌತಿ, ಈಗ ದಸರಾ, ನೆಕ್ಸ್ಟ್ ದೀಪಾವಳಿ, ಮುಂದೆ ಸಂಕ್ರಾಂತಿ, ಅದಾದ ಮೇಲೆ ಯುಗಾದಿ. ಇದರ ನಡುವೆ ಬರುವಂತಹ ಬಜೆಟ್ ಸೆಷನ್ನು, ಹಾಗೆಯೇ ಚಳಿಗಾಲದ ಅಧಿವೇಶನ ಅಥವಾ ಮುಂಗಾರು ಅಧಿವೇಶನ, ಈ ರೀತಿಯಾದಂತಹ ಸೆಷನ್ಗಳ 3 ಇಂಟರ್ವಲ್ಲು, ಮತ್ತು ನಡುವೆ ಬರುವಂತಹ ಹಬ್ಬಗಳ ಇಂಟರ್ವಲ್. ಇವುಗಳ ನಡುವೆನೇ ರಾಜ್ಯ ರಾಜಕಾರಣದಲ್ಲಿ ಕಳೆದ ಕೆಲವಾರು ವರ್ಷಗಳಲ್ಲಿ ನಡೀತಾ ಇರುವಂತಹ ರಾಜಕೀಯದ ಬೆಳವಣಿಗೆಗಳು, ಇವುಗಳ ಇಂಟರ್ವಲ್ನಲ್ಲೇ ದೊಡ್ಡ ಚರ್ಚೆಯನ್ನು ನಡೆಸುವಂಥದ್ದು. ಮತ್ತು ಆ ಚರ್ಚೆ ಆದ ನಂತರ ಇನ್ನೇನು ಆಗೇ ಬಿಡುತ್ತೆ, ಇನ್ನೇನು ಬದಲಾವಣೆ ಆಗೋಗ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಚರ್ಚಿಸ್ತಾ ಹೋಗೋದು. ನಂತರ ಇನ್ನೊಂದು ಹಬ್ಬ ಬರುತ್ತೆ, ಆವಾಗ ಕಂಪ್ಲೀಟ್ ಡ್ರಾಪ್ ಆಗುತ್ತೆ. ಈಗ ದಸರಾ ಮುಗೀತು, ಏನು ಅಂಬಾರಿಯನ್ನು ಹೊತ್ತಂತಹ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯ ಸವಾರಿಯನ್ನು ಮಾಡಿದ್ದಾಯಿತು. ಇದೆಲ್ಲವೂ ಮುಗಿತಾ ಇದ್ದಂಗೆ ರಾಜ್ಯದಲ್ಲಿ ಕುರ್ಚಿಯ ಸವಾರಿ ಶುರುವಾಗ್ತಾ ಇದೆ. ಕುರ್ಚಿಯ ಸುತ್ತಲೂ ನಡೀತಾ ಇರುವಂತಹ ಸವಾರಿ ಈಗ ಜೋರಾಗ್ತಾ ಇದೆ. ದಸರಾ ಮುಗಿತಾ ಇದ್ದಂತೆಯೇ ಅಧಿಕಾರದ ಹಂಚಿಕೆಯ ಜಟಾಪಟಿ ಈಗ ಶುರುವಾಗೋದಕ್ಕೆ ದಸರಾ ಒಂದು ನೆಪ, ದಸರಾ ಮುಕ್ತಾಯ ಆಗಿರುವಂಥ ಒಂದು ನೆಪ ಈಗ ಮತ್ತೆ ಶುರುವಾಗಿದೆ. ಮುಂದಿನ ವರ್ಷ ನಾನೇ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನು ಮಾಡ್ತೇನೆ, ಅಂಬಾರಿಗೆ ಪುಷ್ಪಾರ್ಚನೆಯನ್ನು ನಾನೇ ಮಾಡ್ತೇನೆ. ಇದು ಮುಖ್ಯಮಂತ್ರಿಯವರ ಮಾತು. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ವರ್ಷ ಮತ್ತೆ ಅದೇ ಮಾತುಗಳನ್ನು ಹೇಳಿದ್ದಾರೆ. ಮುಂದಿನ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತಿನಿಂದ ಸಹಜವಾಗಿಯೇ ಶಿವಕುಮಾರ್ ಟೀಮ್ನಲ್ಲಿ ಕಂಪನ ಶುರುವಾಗಿದೆ. ಯಾಕಂದರೆ ಶಿವಕುಮಾರ್ ಅವರು ನವೆಂಬರ್ 20 ಅನ್ನುವಂತಹ ಕ್ಯಾಲೆಂಡರ್ನಲ್ಲಿ ದಿನಾಂಕವನ್ನು ಗುರುತು ಹಾಕದ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಯೋಗ ತನಗೆ ಕೂಡಿ ಬರುತ್ತೆ, ಏನು ತನ್ನ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂಥದ್ದನ್ನು ಅವರು ಅಂದುಕೊಂಡಿದ್ದಾರೆ. ಆದರೆ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ ಹೇಳಿದರೆ ಅದರ ವ್ಯತಿರಿಕ್ತವಾಗಿರ್ತಕ್ಕಂಥ ಹೇಳಿಕೆಗಳು ಜಾಸ್ತಿ ಗೋಚರಿಸ್ತಾ ಇದ್ದಾವೆ. ಇಲ್ಲಿ ನಾನೇ ಮುಖ್ಯಮಂತ್ರಿ ಅಂಥೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪ್ರಕಾರ ಯಾಕೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು CM ಆಗಿ 2.5 ವರ್ಷ ಪೂರ್ಣವಾಗುವ ಹೊತ್ತಲ್ಲಿ ಒಂದು ಕಡೆಯಲ್ಲಿ ಬದಲಾವಣೆಯ ಮಾತು ಕೂಡ ಶುರುವಾಗಿತ್ತು. ದಸರಾ ಮುಗೀತಲ್ಲ, ದಸರಾ ಮುಗಿದು ಇನ್ನೇನು ದೀಪಾವಳಿಯಲ್ಲಿ ಪಟಾಕಿ ಹಾರಿಸಿದ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ನ ಒಳಗಿರುವಂತಹ ಒಂದು ಗುಂಪು, ಅಥವಾ ನೇರವಾಗಿ ಹೇಳಬೇಕಿದ್ರೆ ಶಿವಕುಮಾರ್ ಅವರ ಗುಂಪು ಕಾಯ್ತಾ ಇದೆ. ಆದರೆ ದಸರಾ ಮುಗಿತಾ ಇದ್ದಂತೆಯೇ ಶುರುವಾಗಿದೆ ಶಿವಕುಮಾರ್ ಟೀಮ್ನ ಬ್ಯಾಟಿಂಗ್ ಕೂಡ ಶುರುವಾಗಿದೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ. 2.5 ವರ್ಷ ಆಗ್ತಾ ಇದ್ದಂಗೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಟು ಕೊಡಬೇಕಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಆದರೆ ಮುಂದಿನ 2.5 ವರ್ಷಗಳು ಕೂಡ ನಾನೇ ಮುಖ್ಯಮಂತ್ರಿ, ಇದು ಸಿದ್ದರಾಮಯ್ಯನವರ ಅಧಿಕೃತ ಘೋಷಣೆ. ನಾನೇ ಮುಂದಿನ 2.5 ವರ್ಷಗಳ ಕಾಲದ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷವೂ ನನ್ನಿಂದಲೇ ಜಂಬೂ ಸವಾರಿಗೆ ಪುಷ್ಪಾರ್ಚನೆ, ಇದು ಸಿದ್ದರಾಮಯ್ಯನಲ್ಲಿರುವಂತಹ ವಿಶ್ವಾಸ, ಸಿದ್ದರಾಮಯ್ಯನವರಲ್ಲಿರುವಂತಹ ವಿಶ್ವಾಸ. ಮುಂದಿನ ವರ್ಷವೂ ಕೂಡ ಜಂಬೂ ಸವಾರಿ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವಂಥವ್ರು ನಾನು ಅಂತೇಳಿ. ಟೀಕೆ ಮಾಡೋರು ಮಾಡಲಿ, ಭವಿಷ್ಯ ಹೇಳೋರು ಹೇಳಲಿ. ಯಾಕಂದರೆ ಸಿದ್ದರಾಮಯ್ಯನವರು ಈ ಭವಿಷ್ಯ ಹೇಳುವಂಥದ್ದಾಗಲಿ ಅಥವಾ ಇಂತಹ ಟೀಕೆಗಳನ್ನಾಗಲಿ ಎದುರಿಸೋದಕ್ಕೆ ನಾನು ಸಶಕ್ತನಾಗಿದ್ದೇನೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದಾರೆ. ಬಿಜೆಪಿಯವರು ಭವಿಷ್ಯಕಾರರಲ್ಲ, ಹೇಳಿದ್ದೆಲ್ಲ ಆಗೋದಿಲ್ಲ. ಅದು ಕೇವಲ ಬಿಜೆಪಿಯ ಭವಿಷ್ಯಕಾರರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಒಳಗಡೆ ಇರುವಂತಹ ಭವಿಷ್ಯಕಾರರನ್ನು ಕೂಡ ಉದ್ದೇಶಿಸಿನೇ ಸಿದ್ದರಾಮಯ್ಯನವರು ಈ ಮಾತುಗಳನ್ನು ಪೋಣಿಸಿರುವಂಥ ಸ್ಪಷ್ಟ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲವೂ ಕೂಡ ಹೇಳಿದ ನಂತರ ಒಂದು ಷರತ್ತುಗಳ ಅನ್ವಯ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇರ್ತಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ
ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀರಿ? ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಮಾಡಿ, ನಮ್ಮೂರೇ ಮಾಡಿದ್ದೀರಾ? ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷನೂ ನೀವೇ ಮಾಡ್ತೀರಿ? ಹೌದು. ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ, 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದ. ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ? ಇನ್ನೂ 2.5 ವರ್ಷ ಇರ್ತೀನಿ. ಹೀಗೆ ಇನ್ನೂ 2.5 ವರ್ಷ ಇರ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗಿರುವಂತಹ ಕಾನ್ಫಿಡೆನ್ಸ್ ಅದು. ಹಾಗಾದರೆ ಈ ಸಂದರ್ಭದಲ್ಲಿ ಪವರ್ ಪಾಲಿಟಿಕ್ಸ್ ಕೂಡ ಅಷ್ಟೇ ಜೋರಾಗಿದೆ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಯಾವಾಗ ಕುರ್ಚಿಯ ಬಗೆಗಿನ ಮಾತುಗಳು ಶುರು ಆಗುತ್ತೋ ಪ್ರತಿಪಕ್ಷ BJPಯು ಕೂಡ ಅಷ್ಟೇ ತೀವ್ರವಾಗಿ ಇಲ್ಲಿ ತನ್ನಿಂದ ಸಾಧ್ಯವಾಗುವಂತಹ ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂತಹ ಮಾತನ್ನು ಮತ್ತಷ್ಟು ಬೆಳೆಸುವಂತೆ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಗೊಂದಲಗಳು ಆಡಳಿತ ಪಕ್ಷದಲ್ಲಿ ಸೃಷ್ಟಿಯಾದಷ್ಟು ಕೂಡ ಪ್ರತಿಪಕ್ಷಕ್ಕೆ ಅದು ಅನುಕೂಲದ ವಾತಾವರಣ ಸೃಷ್ಟಿಸುತ್ತೆ. ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಪ್ರತಿಪಕ್ಷಗಳು ಕೂಡ ತಿರುಗೇಟನ್ನು ಕೊಡೋದಕ್ಕೆ ಶುರು ಮಾಡಿದ್ದಾವೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಸುತ್ತಲಿನ ಚರ್ಚೆಗಳು ಸಹಜವಾಗಿಯೇ BJP ಅದನ್ನು ಬಹಳ ದೊಡ್ಡ ಅಸ್ತ್ರವಾಗಿ ಅಥವಾ ಅದನ್ನು ಮತ್ತಷ್ಟು ಬೆಳೆಯುವ ಸ್ವರೂಪದಲ್ಲಿ ಅದನ್ನು ನೋಡ್ಕೊಳ್ತಾ ಇದೆ. ಕುರ್ಚಿ ಉಳಿಸ್ಕೊಳ್ಳೋದು ಕಿತ್ಕೊಳ್ಳೋದು ಬಿಡಿ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸರ್ಕಾರವನ್ನು. ನೀವು ಕುರ್ಚಿ ಉಳಿಸ್ಕೊಳ್ಳೋದು ಅಥವಾ ಕಿತ್ಕೊಳ್ಳೋದನ್ನು ಬಿಟ್ಬಿಡಿ, ಜನರ ಸಮಸ್ಯೆಗಳು ನಿಮಗೆ ಗೊತ್ತಿಲ್ವಾ ಅನ್ನುವಂಥದ್ದು BJPಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳು. ಮತ್ತು ರಸ್ತೆ ಗುಂಡಿಗಳು ನಿಮಗೆ ಕಾಣಿಸ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಆಡಳಿತದಲ್ಲಿದ್ದಾಗ ಆಡಳಿತದಲ್ಲಿರುವಂಥವರು ನಡೆಸುವಂತಹ ಕುರ್ಚಿ ಕಚ್ಚಾಟದ ಬಗ್ಗೆ ಪ್ರತಿಪಕ್ಷದವರು ಕೇಳುವ ಸಹಜ ಪ್ರಶ್ನೆಗಳು. ಇದು ಸಂಗೀತ ಕುರ್ಚಿಯ ರೀತಿಯಲ್ಲಿ ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ನಡೆಯುತ್ತೆ, ಇವರು ಅಧಿಕಾರದಲ್ಲಿದ್ದಾಗಲೂ ನಡೆಯುತ್ತೆ. ಇದು ನಮ್ಮ ರಾಜ್ಯದಲ್ಲಿ ನಡೀತಿರುವಂತಹ ಕಾಮನ್ ಆಗಿರುವಂತಹ ವಿಚಾರ. ಪ್ರವಾಹ ಸಂತ್ರಸ್ತರ ಕೂಗು ನಿಮಗೆ ಕೇಳ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಕುರ್ಚಿ ಕಚ್ಚಾಟವೇ ಆದರೆ ಆಡಳಿತ ಹೇಗೆ ಸಾಧ್ಯ, ರಾಜ್ಯದಲ್ಲಿ ಆಡಳಿತ ಅದು ಸದೃಢವಾದಂತಹ ಆಡಳಿತ ಕೊಡ್ತೀನಿ ಅಂತೇಳಿ ಬಂದವರು ಹೇಗೆ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ರೆ 5 ವರ್ಷ ಕಿತ್ತಾಡೋದೇ ಆದರೆ ಆಡಳಿತ ಮಾಡುವುದು ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನು ಕೂಡ BJPಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಇಲ್ಲಿ BJP ಮತ್ತು ಕಾಂಗ್ರೆಸ್ನ ನಾಯಕರುಗಳು ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು, ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ MLAಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ, ಯಾವಾಗ DK ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂತದ್ದು. ನಾನು ಮುಂದಿನ 2.5 ವರ್ಷ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನನಗೆ DK ಶಿವಕುಮಾರ್ ಅವರು ಆಪ್ತ, ಹಾಗಾಗಿ ನನಗೆ ಅವ್ರ ಬಗ್ಗೆ ಅರುಕಪ್ಪ ಬರ್ತಾ ಇದೆ. ಅವರು ಅಧಿಕಾರವನ್ನ ಕಾಲಿನಿಂದ ಒದ್ದು ತೆಗೆದುಕೊಳ್ತೀವಿ ಅಂತ ಹೇಳಿರುವಂತ ಮಾತು ಕೂಡ ನನಗೆ ನೆನಪಿದೆ. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಅಧಿಕಾರವನ್ನ ಪಡಿತಾರೋ ಅಥವಾ ಅವರ ಸಹಜ ಗುಣ ಕಾಲಿನಿಂದ ಒದ್ದು ಅಧಿಕಾರ ಪಡಿತಾರೋ ಅನ್ನುವಂಥದ್ದನ್ನ ರಾಜ್ಯದ ಜನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಕ್ರಾಂತಿ ಅಥವಾ ಈ ಕಂಪನ ಕಾಂಗ್ರೆಸ್ನೊಳಗೆ ಆಗ್ಲಿ, ರಾಜ್ಯದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈ ಕಂಪನ ನಡೀಲಿ ಅಂತ ನಾನು ಆಶಿಸ್ತೀನಿ. ಇದು ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು? ಏನಾಗಿದೆ ನಿಮಗೆ? ಇನ್ನು 2.5 ವರ್ಷ ನಾನೇ ಮುಖ್ಯಮಂತ್ರಿ? ಅರೆ 5 ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಮಾಡ್ತಿರೋದೇನು? ಭ್ರಷ್ಟಾಚಾರ ಮಾಡೋಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಕ್ವಶನ್ ಈಸ್, ಒಬ್ಬ ಮುಖ್ಯಮಂತ್ರಿಗಿರ್ಬೋದು, ಯಾವುದೇ ಒಬ್ಬ ಸರ್ಕಾರಿ ಒಂದು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ಅಂತಾರೆ ಹಲವಾರು ಬಾರಿ ಹೇಳೋದಿದೇನಲ್ಲ, ಇದೇ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದೆ. ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ? ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ? ನೋಡಿ, ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ, ಪದೇ ನೀವು ಕೇಳುವಂಥದ್ದೆಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಯಾರು 2.5 ವರ್ಷ ಇದನ್ನು ಹೇಳ್ತಾರೋ ಅದು ಸಂಬಂಧ ಇಲ್ಲ. ಇವು ಹೇಳುವಂಥ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅವತ್ತೊಂದು ಸಹ KPCC ಅಧ್ಯಕ್ಷರು ಹೇಳಿದ್ರಲ್ಲ, ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ. ಹೈಕಮಾಂಡ್ ಅಂತಿಮ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಸಂದೇಹ ಬೇಡ, ಮಾಧ್ಯಮದವರಿಗೆ ಸಂಶಯ ಬೇಡ. ಹೀಗೆ ದಸರಾ ಮುಗಿತಾ ಇದ್ದಂಗೆ
ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು, ಎಷ್ಟು ದಿವಸ, ಎಷ್ಟು ಕಾಲ, ಈ ವಿಚಾರಗಳ ಬಗ್ಗೆ ಚರ್ಚೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾರಂಥದ್ದು. ಇದರ ನಡುವೆ ನವೆಂಬರ್ ಕ್ರಾಂತಿ ಆಗೋಗ್ಬಿಡುತ್ತಾ ಅಂತ ಹೇಳಿ, ಯಾಕಂದರೆ ಒಬ್ಬರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದವರು ಸೆಪ್ಟೆಂಬರಲ್ಲಿ ತಮ್ಮ ಕುರ್ಚಿ ಕಳೆದುಕೊಂಡು ಸೆಪ್ಟೆಂಬರ್ ಆಗೋದಕ್ಕಿಂತ ಮೊದಲೇ ಕುರ್ಚಿ ಕಳ್ಕೊಂಡ್ಬಿಟ್ಟಿದ್ರು KN ರಾಜಣ್ಣ. ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಅಚಲವಾದಂತಹ ನಂಬಿಕೆ ಇದೆ. ನವೆಂಬರ್ 20 ರಾಜ್ಯ ಸರ್ಕಾರಕ್ಕೆ, ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ, ಅದಾದ ನಂತರ ಬದಲಾವಣೆಗಳಾಗತ್ತೆ ಅಂತೇಳಿ. ಹೀಗಾಗಿ ಇದನ್ನು ನವೆಂಬರ್ ಕ್ರಾಂತಿ ಅಂತ ಕೂಡ ಬಿಂಬಿತವಾಗಿದೆ. 2.5 ವರ್ಷಗಳ ಬಳಿಕ ಅಧಿಕಾರ ಹಸ್ತಾಂತರ ಆಗುತ್ತಾ? ಎಕ್ಸಾಕ್ಟ್ ಅರ್ಧ ಭಾಗ ಸಿದ್ದರಾಮಯ್ಯನವರಿಗೆ, ಅರ್ಧ ಭಾಗ ಶಿವಕುಮಾರ್ ಅವರಿಗೆ, ಆ ರೀತಿಯಲ್ಲಿ ಏನಾದರೂ ಅಧಿಕಾರದ ಹಸ್ತಾಂತರ ಆಗುತ್ತಾ? ಅಕ್ಟೋಬರ್ ನವೆಂಬರ್ನಲ್ಲಿ ಬದಲಾವಣೆ ನಿಶ್ಚಿತ ಆಗುತ್ತೆ. ಯಾಕಂದರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ಇದರ ಬಗ್ಗೆ ಒಂದು ವೇಳೆ ನವೆಂಬರ್ನಲ್ಲಿ ನಿಜಕ್ಕೂ ಅಧಿಕಾರ ಬದಲಾವಣೆ ಅಂತೇಳಿ ಆದರೆ ಅಕ್ಟೋಬರಲ್ಲಿ ಬಹುತೇಕ ಇದಕ್ಕೆ ಸಂಬಂಧಪಟ್ಟಂತಹ ಮುನ್ಸೂಚನೆಗಳು ಸಿಗಬಹುದು. ಆದರೆ ಸಿದ್ದರಾಮಯ್ಯನವರು ಒಂದು ದೊಡ್ಡ ದಾಖಲೆಯ ಹೊಸ್ತಿಲಲ್ಲೂ ಕೂಡ ಇದ್ದಾರೆ. ಅದೇನೆಂತ ಹೇಳಿದ್ರೆ, ದೇವರಾಜ ಅರಸು ಅವರೇನು ಸುದೀರ್ಘ ಅವಧಿಯವರೆಗೆ ಕರ್ನಾಟಕವನ್ನು ಮುನ್ನಡೆಸಿದ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ಇವತ್ತು ಅವರ ಹೆಸರಿನಲ್ಲಿದೆ. ಅದನ್ನು ಮುರಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಹೀಗಾಗಿ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡ್ತಾರಾ? ಈ ಪ್ರಶ್ನೆಯೂ ಕೂಡ ಇದೆ. ಶಿವಕುಮಾರ್ ಟೀಮ್ ಉರುಳಿಸ್ತಾ ಇರುವಂತಹ ದಾಳಗಳು ಯಾವ ಸ್ವರೂಪದ್ದು, ಇದನ್ನು ಕೂಡ ಯಾವ ಸ್ವರೂಪದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತು ವಿಶೇಷವಾಗಿ ಶಿವಕುಮಾರ್ ಪರವಾಗಿ ಆಪ್ತ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನು ಭಾಳ ನೇರವಾಗಿ ಹೇಳ್ತಾ ಇದ್ದಾರೆ. ಕುರ್ಚಿ ಖಾಲಿ ಮಾಡಿ ಅನ್ನುವಂಥದ್ದು ಈ ಸಂದೇಶ ಆಗಿದೆ. ಕುರ್ಚಿ ಖಾಲಿ ಇಲ್ಲ ಅನ್ನೋದು ಗೊತ್ತು, ಆದರೆ ಕೂತಿರೋರು ಖಾಲಿ ಮಾಡಿದ್ರೆ ಅಲ್ವಾ ಖಾಲಿ ಆಗೋದು. ಹಾಗಾಗಿ ಕೂತಿರೋರು ಖಾಲಿ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನದ್ದೇ ಶಾಸಕರು ಕೊಡ್ತಾ ಇರುವಂಥದ್ದು, ಕಾಂಗ್ರೆಸ್ನದ್ದೇ ಮಾಜಿ ಶಾಸಕರು ಕೊಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ, DK ಶಿವಕುಮಾರ್ ಬಿಟ್ಟು ಮತ್ತೊಂದು ಗುಂಪು ಏನು ಮಾಡುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲದ ಸಂಗತಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದು ಗುಂಪಾಗಿ ಏನು ಯಾವುದೂ ಉಳಿದಿಲ್ಲ, ಅದು ಸ್ಪಷ್ಟ ಇದೆ. ದಲಿತ CM ಅಂತಿದ್ದ ನಾಯಕರ ನಡೆ ಏನಾಗುತ್ತೆ ಇದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಲ್ಲಿ ಬಹಳ ಮಹತ್ವದ ಕೊಡುಗಿರುವಂಥದ್ದು ದಲಿತ ಸಮುದಾಯದ್ದು. ಹೀಗಾಗಿ ಅವ್ರು ಏನು ಮಾಡ್ತಾರೆ, ದಲಿತ ಸಮುದಾಯ ಏನು ಮಾಡುತ್ತೆ, ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರ ನಂತರ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆದರೆ ದಲಿತ ಸಮುದಾಯ ಏನು ಮಾಡುತ್ತೆ, ಅಥವಾ ದಲಿತ ನಾಯಕರುಗಳು ಏನು ಮಾಡ್ತಾರೆ, ಇದನ್ನು ನೋಡಬೇಕು. ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಕ್ರಾಂತಿ ಫಿಕ್ಸ್ ಆಗುತ್ತಾ, ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳಿವೆ, ಕುತೂಹಲಗಳು ಇದ್ದೇ ಇರುವಂಥದ್ದು. ನಿಜಕ್ಕೂ ಯಾವ ಸ್ವರೂಪದ ಕ್ರಾಂತಿ ಆಗುತ್ತೆ ಅಂತ ಹೇಳಿ ನೋಡಬೇಕು. ಈ ವಿಚಾರದಲ್ಲಿ R ಅಶೋಕ್ ಅವರು ಹಾಗೆ MB ಪಾಟೀಲ್ರು ಮಾತನಾಡಿದ್ದಾರೆ. ತೋರಿಸ್ತಾರೆ. ನಾನು DK ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ, ಯಾರು, ರಾಜಣ್ಣ ಅವರು. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ, ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವ್ರದ್ದು. ನೀವು ದಸರಾ ಈ ದಸರಾ ಇರಂಗಿಲ್ಲ, ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಾಲೂ ಮಾಡಿದ್ವಿ. ಹಾಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿಗೆ ಬರ್ತದೆ. ನನಗೆ ಗೊತ್ತಿಲ್ಲಪ್ಪ. ಹೀಗೆ ಇಲ್ಲಿ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ ಜನವರಿಯಲ್ಲಿ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ, ಆದರೆ ಜನವರಿಯಲ್ಲಿ ಸಂಕ್ರಾಂತಿ ಅಂತೂ ಬಂದೇ ಬರುತ್ತೆ. ಅಷ್ಟರೊಳಗಡೆ ಏನಾಗುತ್ತೆ ನೋಡೋಣ. ಇದರ ನಡುವೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಗರಂ ಆಗಿದೆ. ಯಾವಾಗ ಶಾಸಕರು ಬಹಿರಂಗವಾಗಿ ಮಾತನಾಡೋಕ್ಕೆ ಶುರು ಮಾಡಿದ್ರು, ಸಹಜವಾಗಿಯೇ ಹೈಕಮಾಂಡ್ಗೂ ಕೂಡ ಇರಿಸುಮುರುಸಾಗಿದೆ. ಮತ್ತು ಇದನ್ನು ಆರಂಭದಲ್ಲಿ ಚಿವುಟದೇ ಹೋದರೆ ಇದು ಮತ್ತಷ್ಟು ವಿಸ್ತಾರ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈ ಹಿಂದೆಯೂ ಕೂಡ ಇದನ್ನು ನೋಡ್ತಾ ಬಂದಿದ್ದಾರೆ. ಒಂದು ವಾರಗಳ ಕಾಲ ಬೇರೆ ಯಾವುದೂ ಚರ್ಚೆ ಮಾಡೋದಿಲ್ಲ ಅವರು, ಕಾಂಗ್ರೆಸ್ ನಾಯಕರುಗಳು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಹೋಗ್ತಾರೆ, ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಹೋಗ್ತಾರೆ. ಕಡೆಗೆ ಹೈಕಮಾಂಡ್ ನಾಯಕರೇ ಓಡೋಡಿ ಬಂದಿರುವಂತಹ ಪ್ರಸಂಗ ಕಳೆದ ಬಾರಿಯೂ ಕೂಡ ನಡೆದಿತ್ತು. ಈಗ ಮತ್ತದೇ ರೀತಿಯಾದಂತಹ ಬೆಳವಣಿಗೆಗಳು ಶುರುವಾಗಿದ್ದಾವೆ. ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆ ನಡುವೆಯೂ ಕೂಡ ಬದಲಾವಣೆಯ ಕೂಗು ಮುಂದುವರೆದಿರುವಂತಹ ಕಾರಣಕ್ಕಾಗಿ ಶಿವಕುಮಾರ್ ಪರವಾಗಿ ಮಾತನಾಡಿರುವಂತಹ ಆಪ್ತರಿಗೆ ಶಿವಕುಮಾರ್ ಅವರಿಂದಲೇ ಶಾಕ್ ಟ್ರೀಟ್ಮೆಂಟ್ ಕೂಡ ನೀಡಲಾಗಿದೆ. ಯಾಕಂದರೆ ಇಲ್ಲಿ ಶಿವಕುಮಾರ್ ಅವರೇ ನೋಟಿಸನ್ನು ಕಳಿಸಿದ್ದಾರೆ. ಆಪ್ತರ ಹೇಳಿಕೆಗಳ ವಿರುದ್ಧ ಶಿವಕುಮಾರ್ ಅವರು ಗೌರವ ಆಗಿದ್ದಾರೆ, ನೋಟಿಸ್ ಜಾರಿಗೊಳಿಸಿದ್ದಾರೆ. ಶಾಸಕರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದರೊಂದಿಗೆ ಆಪ್ತರ ಹೇಳಿಕೆಗಳ ವಿರುದ್ಧ ಶಿವಕುಮಾರ್ ಅವರು ಸಿಟ್ಟಾಗಿ ಈ ನೋಟಿಸ್ ಜಾರಿ ಮಾಡಿರುವಂಥದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಸುರ್ಜೇವಾಲಾ ಅವರು ಕೂಡ. ಯಾಕಂದರೆ ಈ ರೀತಿಯಂತಹ ನಡೆ, ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಕೊಟ್ಟಿರುವಂಥದ್ದು 7 ದಿನಗಳ ಒಳಗಡೆ ಉತ್ತರಿಸೋದಕ್ಕೆ ಸೂಚನೆಯನ್ನು ನೀಡಿದೆ ಶಿಸ್ತು ಪಾಲನಾ ಸಮಿತಿ. ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ 7 ದಿವಸಗಳ ಒಳಗಡೆ ನೀವು ಉತ್ತರವನ್ನು ಕೊಡಿ ಅಂತ ಹೇಳಿ ಹೇಳಲಾಗಿದೆ. ಇಬ್ಬರಿಗೆ ಡಾಕ್ಟರ್ ಕೆ ರಂಗನಾಥ್, ಕುಣಿಗಲ್ನ ಶಾಸಕರು, ಕುಣಿಗಲ್ ಶಾಸಕರಿಗೆ ನೋಟಿಸನ್ನು ನೀಡಲಾಗಿದೆ. ಹಾಗೆಯೇ
ಎಲ್.ಆರ್. ಶಿವರಾಮೇಗೌಡರು, ಮಾಜಿ ಸಂಸದರು. ಶಿವರಾಮೇಗೌಡರಿಗೂ ನೋಟಿಸ್ಗೂ ಹತ್ತಿರದ ಸಂಬಂಧ ಇದ್ದೇ ಇದೆ. ಶಿವರಾಮೇಗೌಡರ ಮಾತುಗಳಿಗೆ ಆಗಾಗ್ಗೆ ಈ ರೀತಿಯಾದಂತಹ ಅವರ ಮಾತುಗಳು, ಆ ಮಾತಿನ ಸುತ್ತಲೂ ನಡೀತಿರುವಂಥ ಬೆಳವಣಿಗೆ ಇದ್ದೇ ಇದೆ. ಹಾಗೆಯೇ ರಂಗನಾಥ್ ಅವರು ಕೂಡ ನಿರಂತರವಾಗಿ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಬಂದಿರತಕ್ಕಂತಹ ನಾಯಕ. ಇದರ ನಡುವೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ದಕ್ಕೆ ಹಿಂದೆಯೂ ಕೂಡ ನೋಟಿಸನ್ನು ನೀಡಲಾಗಿತ್ತು. ಇದು ಗಮನಾರ್ಹವಾಗಿರ್ತಕ್ಕಂತಹ ಅಂಶ. ಆದರೆ ನೋಟಿಸ್ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಕ್ರಮ ಆಗಿಲ್ಲ. ಮತ್ತು ಆ ನೋಟಿಸ್ ಬಹಳ ಪರಿಣಾಮ ಬೀರಿದೆ ಕಾಂಗ್ರೆಸ್ನಲ್ಲಿ ಅಂತೇಳಿ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಅನಿಸಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri D.K. Shivkumar to deal with them accordingly. ಪ್ರವಾಹ ನಿಂತ ಮೇಲೆ ಪ್ರತಿಪಕ್ಷ ನಾಯಕರ ಪ್ರವಾಸ, ಟ್ರೇನ್ ಹೋದ್ಮೇಲೆ ಟಿಕೆಟ್ ಎಂದು ಕೀಟಲೆ ಕೇಂದ್ರದ ಪರಿಹಾರಕ್ಕೆ ರಾಜ್ಯ ಕೇಳೇ ಇಲ್ವಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಪ್ರವಾಹ ಪಾಲಿಟಿಕ್ಸ್. ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ಮಾತ್ರ ಗೊಂದಲ ಇರೋದಲ್ಲ, ಪ್ರತಿಪಕ್ಷವು ಕೂಡ ಗೊಂದಲದ ಗೂಡಾಗಿನೇ ಇರುವಂಥದ್ದು. ಆಡಳಿತ ಪಕ್ಷದ ಬಗ್ಗೆ ಟೀಕೆ ಮಾಡುವಾಗ ಬಿಜೆಪಿಯವರು ಬಹಳ ಉತ್ಸಾಹದಿಂದ ಮಾತನಾಡ್ತಾ ಇರ್ತಾರೆ. ಆದರೆ ಬಿಜೆಪಿ ಒಳಗಡೆಯೂ ಕೂಡ ಅದೇನು ಹೊರತಾಗಿಲ್ಲ. ಯಾಕಂದರೆ ಮೊನ್ನೆಯಷ್ಟೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಪ್ರವಾಸವನ್ನು ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನು ಮಾಡ್ತಿರೋ ಗೊತ್ತಿಲ್ಲ. ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರವಾಸವನ್ನು ಶುರು ಮಾಡಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಬಿಜೆಪಿ ಸಂಚರಿಸ್ತಾ ಇದೆ. ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಆರ್ ಅಶೋಕ್ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರುಗಳ ಸಂಚಾರ, ಹಾಗೆಯೇ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಈ ನಿಯೋಗ ಹೋಗಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ವ್ಯಂಗ್ಯವಾಡ್ತಾ ಇದ್ದಾರೆ. ಟ್ರೇನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ತಾ ಇದ್ದಾರೆ ಇವರು ಅಂಥೇಳಿ ಕಾಂಗ್ರೆಸ್ನವರು ವ್ಯಂಗ್ಯವಾಡ್ತಾರೆ. ಯಾಕಂದರೆ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವೈಮಾನಿಕ ವೀಕ್ಷಣೆಯನ್ನು ಮಾಡಿದರು, ಪ್ರವಾಸ ಮಾಡಿದರು, ಘೋಷಣೆಯನ್ನು ಮಾಡಿದರು. ವಿಶೇಷವಾಗಿ ಇಂತಿಷ್ಟು ಪರಿಹಾರವನ್ನು ಕೊಡಿಸ್ತೀನಿ ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನವರು ಬಿಜೆಪಿಯ ಈ ಪ್ರವಾಸವನ್ನು ಟೀಕಿಸ್ತಾ ಇದ್ದಾರೆ. ಇಷ್ಟಕ್ಕೂ ಇಲ್ಲಿ ಯಾವ ಸ್ವರೂಪದಲ್ಲಿ ಪ್ರವಾಹದ ಸಂದರ್ಭದಲ್ಲಿ ನಡೀತಾ ಇರುವಂತಹ ಭೇಟಿ ಮತ್ತು ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಇವರು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ವಿಶೇಷವಾಗಿ ಆರ್ ಅಶೋಕ್ ಅವರು ಇವತ್ತು ಪ್ರವಾಸಕ್ಕೆ ಹೋಗಿದ್ದಾರೆ, ಸಿ ಟಿ ರವಿ ಅವರು ಹೋಗಿದ್ದಾರೆ. ಇವರೆಲ್ಲ ನಾಯಕರುಗಳು ಇವತ್ತು ಪ್ರವಾಸದ ಸಂದರ್ಭದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಹಾನಿಯಾಗಿರ್ತಕ್ಕಂತಹ ಬೆಳೆಗಳನ್ನು ಎಲ್ಲಿ ಕೊಳೆತು ಹೋಗಿದೆಯಲ್ಲ ಆ ಬೆಳೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸರ್ಕಾರದಿಂದ ಪರಿಹಾರವನ್ನು ಕೊಡಿಸುವಂತಹದ್ದಕ್ಕೆ ಆಗ್ರಹಿಸುವಂಥದ್ದು ಈಗ ಬಿ ಜೆ ಪಿಯ ಕೈ ಮೀರಿ ಹೋಗಿದೆ. ಯಾಕಂದರೆ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2,000 ಕೋಟಿ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿದರು. ಹೀಗಾಗಿ ಈಗ ಕೇಳ್ತಾ ಇದ್ದಾರೆ, ನೀವು ಯಾಕೆ ಕೇಂದ್ರದಿಂದ ಕೇಳ್ತಿಲ್ಲ ಅಂತ ಕೇಳ್ತಿದ್ದಾರೆ. ಇದು ಸದ್ಯ ಕರ್ನಾಟಕದಲ್ಲಿರುವಂಥ ಪ್ರತಿಪಕ್ಷದ ಪರಿಸ್ಥಿತಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಇಳಿಮುಖದತ್ತ ಪ್ರವಾಹ ಹೊರಟಿದೆ. ಯಾಕಂದರೆ ಮೊನ್ನೆಯಿಂದ ಕಳೆದ ಒಂದು ವಾರ ಬಹಳ ಪ್ರವಾಹವನ್ನು ಅನುಭವಿಸಿದ್ದಾರೆ. ವಿಶೇಷವಾಗಿ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ, ಬೆಳಗಾವಿ ಎಲ್ಲ ಭಾಗಗಳ ರೈತರು. ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆದ ಮೇಲೆ ಈಗ ಪ್ರವಾಹವೂ ಕೂಡ ಕಡಿಮೆ ಆಗ್ತಾ ಬಂದಿದೆ. ಯಾಕೆಂದರೆ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ಏಕಾಏಕಿ ನೀರು ಬಿಟ್ಟಿದ್ದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಸಂಭವಿಸಿತ್ತು. ಮಹಾರಾಷ್ಟ್ರದ ಡ್ಯಾಮ್ಗಳು ಕೂಡ ಬಂದಾಗಿರುವ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದೇ ಭೀತಿ ಇಲ್ಲ. ಅಲ್ಲಿಯ ಡ್ಯಾಮ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿ ಬರುವಂತಹ ಎಲ್ಲ ನದಿಗಳಲ್ಲೂ ಕೂಡ, ಅದು ಮಲಪ್ರಭಾ ಇರ್ಬೋದು, ಕೃಷ್ಣಾ ಇರ್ಬೋದು ಅಥವಾ ಭೀಮಾ ನದಿಯಲ್ಲಿರ್ಬೋದು, ಎಲ್ಲ ನದಿಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ನೀರಿನ ಒಳಹರಿವು ಕೂಡ ಕಡಿಮೆ ಆಗಿದೆ. ಭೀಮಾ ಮತ್ತು ಕೃಷ್ಣಾ ನದಿ ತೀರದಲ್ಲಿ ಇಳಿದಂತಹ ನೀರು. ಪ್ರವಾಹದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ದಾರೆ. ಅವರು ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಯವರು ಪರಿಹಾರ ಘೋಷಣೆ ಮಾಡಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಎಲ್ಲ ಮಂತ್ರಿಗಳನ್ನು ಕೂಡ ಕಳಿಸಿ ತತ್ಕಾಲದಲ್ಲಿನೇ ಯಾವ ರೈತರಿಗೆ ಬೆಳೆ ನಷ್ಟ ಆಗಿದೆಯೋ ಅಂಥವರಿಗೆ ಪರಿಹಾರ ಕೊಡಿಸುವಂತಹ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನೂ ಪರಿಹಾರ ತಲುಪಿದೆ ಅಂತೇಳಿ ಅಲ್ಲ, ಪ್ರಕ್ರಿಯೆಗಳು ಸಿದ್ಧತೆಗಳು ನಡೆದಿದ್ದಾವೆ.
ಪ್ರವಾಹ ಸಂತ್ರಸ್ತರಿಗಾಗಿ 2,000 ಕೋಟಿ ರೂಪಾಯಿಯ ಪ್ಯಾಕೇಜನ್ನು ಕೂಡ ಮುಖ್ಯಮಂತ್ರಿಯವರು ಸ್ವತಃ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಕಡೆಯಿಂದಲೇ 2,000 ಕೋಟಿ ರೂಪಾಯಿಯ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದ ಪ್ಯಾಕೇಜನ್ನು ರಾಜ್ಯ ಸರ್ಕಾರವನ್ನೇ ಭರಿಸುವಂಥದ್ದು ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘೋಷಣೆ. ಸಚಿವರು ಅಧಿಕಾರಿಗಳು ಕೂಡ ಫೀಲ್ಡ್ಗಿಳಿದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಬ್ಸಲ್ಯೂಟ್ಲಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಭಾಳ ಕ್ವಿಕ್ಕಾಗಿ ಸ್ಪಂದಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಅದು ಬೇರೆ ಬೇರೆ ಜಿಲ್ಲೆಗಳ ರಿಪೋರ್ಟನ್ನು ನೋಡಿದಾಗಲೂ ಕೂಡ ಅದು ಗೋಚರಿಸ್ತದೆ. ಮತ್ತು ಮುಖ್ಯಮಂತ್ರಿಯವರಿಗೆ ಖುದ್ದಾಗಿ 2,000 ಕೋಟಿ ಘೋಷಣೆ ಮಾಡಿರೋದ್ರಿಂದಾಗಿ ಇದು ಬಹಳ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ದಂಗೆ ಆಗಿದೆ. ಆದರೆ ಇದರ ನಡುವೆಯೂ ಕೂಡ BJP ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಬಹಳಷ್ಟು ವಾಕ್ಸಮರ ಕೂಡ ನಡೀತಾ ಇದೆ. ರೈತ ಮೊಳಕೆ ಬರ್ತಾ ಇದೆ, ನಾಗಪ್ಪ ಅಂತ ಮೊಳಕೆ ಬರ್ತಾ ಇದೆ. ಎಲ್ಲ ನೋಡಿ, ಎಲ್ಲ ನೀರು ನಿಂತು ಪೂರ್ತಿ ಹಾಳಾಗ್ಬಿಟ್ಟಿದೆ, ಎಕರೆಗಟ್ಟಲೆ ಹಾಳಾಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾರಂತೆ. ಏನಕ್ಕೆ ಬರ್ತೀರಾ? ಟೇಪ್ ಕಟ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ಹೋಗಕ್ಕೆ ಬರ್ತೀರಾ? ಇಲ್ಲ ಟೋಪಿ ಹಾಕೋಣಕ್ಕೆ ಬರ್ತೀರಾ? ಇಲ್ಲ ಜನಗಳು ಟೋಪಿ ಹಾಕಕ್ಕೆ ಬರ್ತಾ ಇದ್ದೀರಾ? ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಬಂದು ಜನರ ಸಂಕಷ್ಟವನ್ನ ಕೇಳ್ರಿ. ಇವ್ರಿಗೆ ನಾವು ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅಂತ ರೈತರು ಒಂದು ಭರವಸೆ ಕೊಡಿ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವನಿಗೆ, ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು. ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಅವ್ರ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅಶೋಕನಿಗೆ ಅವ್ರ ರೈತನ ಅಲ್ಲ, ಅವನು ಕಾರ್ಪೊರೇಷನ್ ಬೆಂಗಳೂರು ಸಿಟಿನವನು. ಇವರು 1,20,000 ಕೊಡ್ತಾರಂತೆ. ಏನಕ್ಕಾಗತ್ತದು ಈ ಇವತ್ತಿನ ಕಾಸ್ಟ್ಲಿ ಯುಗದಲ್ಲಿ? ಹಾಗಾಗಿ ಸಿದ್ದರಾಮಯ್ಯ ಅವರು ಸುಮ್ಮನೆ ನಾನು ಬಡವರ ಬಂಧು, ದಲಿತರ ಬಂಧು, ಜಂಬ ಕೊಚ್ಕೊಳ್ಳೋಕಷ್ಟೇ. ಮೊದಲು ಗೌರವದಿಂದ ರೈತರನ್ನ ಕಾಪಾಡಿ. ರೈತರು ನಿಮಗೆ ಶಾಪ ಹಾಕ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ. ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವತ್ತೇ ನಾವು ಹೇಳಿದ್ದೀವಿ, ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ ಮೇಲೆ ತಡ ಮಾಡದೆ ಇವತ್ತಿನ ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ. 8,500 NDRF ನಾಮ್ಸ್ಗಿಂತ 8,500 ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು 17,000 ರೂಪಾಯಿ ನಾವು ಘೋಷಣೆ ಮಾಡಿದ್ವಿ. ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸಿಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ವಾಕ್ಸಮರವು ಕೂಡ ನಡೀತಾ ಇದೆ. ಇಷ್ಟಕ್ಕೂ ಇಲ್ಲಿ ನಡೀತಿರುವಂತಹ ಪ್ರವಾಹದ ಪಾಲಿಟಿಕ್ಸ್ ನಾವು ಗಮನಿಸಬೇಕು. ಪ್ರವಾಹ ಇಳಿದ ಮೇಲೂ ಕೂಡ ಪ್ರವಾಸ ಮಾಡ್ತಾ ಇರುವಂಥದ್ದು BJPಯವರು. ಈಗ ಪ್ರವಾಹ ಇಳಿದ ಮೇಲೆ ಅವರು ಪ್ರವಾಸ ಮಾಡಿದ್ದಾರೆ. ಮೊದಲಿಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದರು. ಬಸವ ಕಲ್ಯಾಣ, ಹಾಗೆಯೇ ವಿಶೇಷವಾಗಿ ಭಾಲ್ಕಿ, ಈ ಮತಕ್ಷೇತ್ರಗಳಲ್ಲಿ ಅವರು ಓಡಾಡಿದರು. ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಭಾಗದಲ್ಲಿ ಓಡಾಡಿದ್ದಾರೆ. ಬೆಳಗಾವಿ, ಚಿಕ್ಕೋಡಿ ಭಾಗದ ಬೆಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆ ಭಾಗದ ರೈತರ ಹೊಲಗಳಿಗೆ ಹೋಗಿದ್ದಾರೆ. ಒಂದಿಷ್ಟು ಕಡೆಗಳಲ್ಲಿ ಬೆಳೆಯನ್ನು ತೆಗೆದು ನೋಡಿ ಮೊಳಕೆ ಬಂದಿರೋದನ್ನು ಪರಿಶೀಲಿಸಿದ್ದಾರೆ ಪ್ರತಿಪಕ್ಷ ನಾಯಕರು. ಆ ಅನುಭವವನ್ನು ಅವರು ಕೂಡ ಪಡ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ. ಅಶೋಕ್ ಹಾಗೆಯೇ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೊತೆಗೆ CT ರವಿ ಅವರು ಕೂಡ ಇದ್ದರು, ಶಶಿಕಲಾ ಜೊಲ್ಲೆ ಅವರು ಇದ್ದರು, ಹಾಗೆಯೇ ಈರಣ್ಣ ಕಡಾಡಿಯವರು, ಸಿದ್ದು ಸವದಿ, ಎಲ್ಲ ನಾಯಕರುಗಳು ಹಸಿರು ಟವಲನ್ನು ಹಾಕ್ಕೊಂಡು ಇವತ್ತು ರೈತರ ಹೊಲಗಳಿಗೆ ಹೋಗಿದ್ದಾರೆ. ರೈತರ ಹೊಲಗಳಿಗೆ ಹೋದಾಗ ಹಸಿರು ಟವಲ್ ಹಾಕಬೇಕು ಅನ್ನುವಂಥ ನಿಯಮ ಇದ್ದಂಗೆ ಕಾಣ್ತಾ ಇದೆ. ಕೇಂದ್ರ ಸರ್ಕಾರದ ನೆರವು ಕೇಳದ ರಾಜ್ಯ ಸರ್ಕಾರ ಅಂತೇಳಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಅಶೋಕ್ ಅವರು ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು, NDRFನಿಂದ ಕಾಲಕ್ಕೆ ದುಡ್ಡು ಬರುತ್ತೆ, ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇರುತ್ತೆ, NDRFನ ದುಡ್ಡು ಏನು ಪ್ರಾಬ್ಲಮ್ ಇಲ್ಲ ಇವರಿಗೆ ಅಂತ ಹೇಳ್ತಾ ಇದ್ರು ಅವರೇ. ಈಗ ಕೇಳ್ತಿದ್ರೆ ರಾಜ್ಯ ಸರ್ಕಾರದವರು ಕೇಂದ್ರದ ನೆರವನ್ನು ಕೇಳ್ತಾ ಇಲ್ಲ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವಾಹ ನಷ್ಟದ ಬಗ್ಗೆ ಕೇಂದ್ರಕ್ಕೆ ಯಾಕೆ ವರದಿಯನ್ನು ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಪ್ರವಾಹದಿಂದ ರಾಜ್ಯದಲ್ಲಿ ಇಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಯಾಕೆ ನೀವು ಕಳಿಸಿಲ್ಲ ಅಂಥೇಳಿ ಕೇಳಿದ್ದಾರೆ. ಯಾಕೆಂದರೆ ಕೇಂದ್ರದಲ್ಲಿ ಸಂಸದರು ಕೂಡ ಭಾಗ ಆಗ್ತಾರೆ. ಸಂಸದರು ಹಾಗಾದರೆ ಏನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಬಂದೇ ಬರುವಂಥದ್ದು. ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಅನುದಾನ ತರುವಂತಹ ಕೆಲಸ ಆಗಿಲ್ಲ ಅನ್ನುವಂತಹ ಒತ್ತಡವನ್ನು ಹೇಳ್ತಿದ್ದಾರೆ. ಬಹುಶಃ ಇದು ರಾಜ್ಯ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಹೆಚ್ಚಿನ ಪರಿಹಾರ ರೈತರಿಗೆ ಸಿಗಬೇಕು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕೈ ಜೋಡಿಸಬೇಕು. ಕೇವಲ ರಾಜ್ಯ ಸರ್ಕಾರದಿಂದ ಪರಿಹಾರ ಕೊಡಿಸಿದರೆ ಸಾಕಾಗೋದಿಲ್ಲ, ಕೇಂದ್ರ ಸರ್ಕಾರದಲ್ಲೂ ಕೂಡ ಪರಿಹಾರ ಕೊಡಿಸಬೇಕು. ರಾಜ್ಯ BJPಯಿಂದಲೇ ಅನುದಾನ ಪರಿಹಾರ ಕೊಡ್ತೇವೆ ಅಂತೇಳಿ ಅಶೋಕ್ ಅವರು ಇದಕ್ಕಾಗಿ ಸರ್ಕಾರಕ್ಕೆ ವ್ಯಂಗ್ಯವಾಡಿದ್ದಾರೆ. ನಾವೇ ರಾಜ್ಯ BJP ಕಡೆಯಿಂದಲೇ ಹಾಗಾದರೆ ಪರಿಹಾರ ಕೊಡಿಸ್ತೀವಿ, ರಾಜ್ಯ ಸರ್ಕಾರದವರು ಕೊಡ್ತಿಲ್ಲ ಅಂತ ಹೇಳಿದರೆ ಪರಿಹಾರ ಕೊಡ್ತೀವಿ, ಅನುದಾನ ಮತ್ತು ಪರಿಹಾರವನ್ನು ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಹೀಗೆ ಇಲ್ಲಿ ಮಾತಿನ ಭರಾಟೆ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಪ್ರತಿಪಕ್ಷದ ಕಡೆಯಿಂದ ಪ್ರವಾಹದ ಸುತ್ತಲೂ ನಡೀತಾ ಇರುವಂತಹ ಮಾತುಗಳಿವು.
ಇಷ್ಟಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ರಾಜ್ಯದಲ್ಲಿ ಈ ಬಾರಿಯ ಪ್ರವಾಹ, ಈ ಬಾರಿಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಯಾಕಂದರೆ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗ ಬಹುತೇಕ ಮೇ ಅಂತ್ಯದಿಂದ ಶುರುವಾಗಿರೋದು. ಮೇ 20ರ ನಂತರ 18-20ಕ್ಕೆ ಶುರುವಾಗಿರ್ತಕ್ಕಂತಹ ಮಳೆ ಈಗ ದಸರಾದವರೆಗೂ ಕೂಡ ನಡೀತು. ಇದರಿಂದಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಬೆಳೆಗಳು ಹಾನಿಯಾಗಿರುವಂಥದ್ದು ಇರ್ಬೋದು. ಅನೇಕ ರೀತಿಯಂಥ ಕಷ್ಟ ಸಂಕಷ್ಟವನ್ನು ಈ ಭಾಗದ ರೈತರು ಅನುಭವಿಸಿದ್ದಾರೆ. ಅದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪ್ರವಾಹದ ಹೊಡೆತ ಬಿದ್ದಿತ್ತು. ಹಾಗೆಯೇ ಬಯಲುಸೀಮೆ ಭಾಗದಲ್ಲೂ ಕೂಡ ಪ್ರವಾಹದ ಹೊಡೆತ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಈಗ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಕರ್ನಾಟಕದ ಉತ್ತರ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರಂತರವಾದಂತಹ ಮಳೆನೂ ಸುರಿದಿದೆ, ಬೆಳೆ ನಷ್ಟ ಆಗಿದೆ. ರೈತರು ತೀವ್ರ ಸಂಕಷ್ಟವನ್ನು ಅನುಭವಿಸಿರುವಂಥದ್ದು ಭೀಮಾ ತೀರದ ಉದ್ದಗಲಕ್ಕೂ ಕೂಡ ಅನುಭವಿಸಿದ್ದಾರೆ. ಎಲ್ಲ ಸಮಸ್ಯೆಯನ್ನು ರೈತರು ಎದುರಿಸಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಸರಿಯಾಗಿ ಪರಿಹಾರವನ್ನು ಒದಗಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ನೆರವನ್ನು ರಾಜ್ಯದ ಸರ್ಕಾರದ ಜವಾಬ್ದಾರಿಯೂ ಹೌದು, ಪ್ರತಿಪಕ್ಷದ ಜವಾಬ್ದಾರಿಯೂ ಹೌದು. ಜೊತೆ ಸೇರಿದಾಗ ಮಾತ್ರನೇ ರೈತರಿಗೆ ಇಲ್ಲಿ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರವಾಹ ಪಾಲಿಟಿಕ್ಸ್ನ ವಿಚಾರ ಅಲ್ಲ. ಇಲ್ಲಿ ಪಾಲಿಟಿಕ್ಸ್ ಇರುವಂಥದ್ದು ಪಾಲಿಟಿಕ್ಸ್ನ ಉತ್ತರದಾಯಿತ್ವವನ್ನು, ರಾಜಕೀಯದ ಬದ್ಧತೆಯನ್ನು ಪ್ರದರ್ಶಿಸಬೇಕು. ಹಾಗಿದ್ದಾಗ ಮಾತ್ರ ಸರಿಯಾದಂತಹ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.